ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಮಹೋತ್ಸವ ಬೆಂಗಳೂರಿನ ಕರಗ ಮಹೋತ್ಸವ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ. ಪ್ರಮುಖವಾಗಿ ಐತಿಹಾಸಿಕ ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ ಲಕ್ಷಾಂತರ ಭಕ್ತರು. ನಗರದ ಪ್ರದಕ್ಷಿಣೆ ಮಾಡಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ವಾಪಸ್ಸಾಗಿದೆ. ದ್ರೌಪದಮ್ಮನ ಕರಗ ಹೊತ್ತು ದೇಗುಲಕ್ಕೆ ಮರಳಿದ್ದಾರೆ ಅರ್ಚಕ ಜ್ಞಾನೇಂದ್ರ. ನಸುಕಿನ ಜಾವ 3 ಗಂಟೆಗೆ ಆರಂಭವಾದಂತಹ ಕರಗ ಶಕ್ತೋತ್ಸವ 15ನೇ ವರ್ಷವೂ ಕೂಡ ಕರಗ ಹೊತ್ತು ದಾಖಲೆಯನ್ನ ಬರೆದಿದ್ದಾರೆ ಅರ್ಚಕ ಜ್ಞಾನೇಂದ್ರ. ದರ್ಗಾದಲ್ಲಿ ದ್ರೌಪದಮ್ಮನ ಕರಗಕ್ಕೆ ಪೂಜೆಯನ್ನ ಸಲ್ಲಿಸಿ ಬಳೆಪೇಟೆಯ ಬಳೆಗರಡಿ ಬಳಿಯ ದರ್ಗಾದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು. ಹಜರತ್ ತೋಕಲ್ ಮಸ್ತಾನ್ ದರ್ಗಾದಲ್ಲಿ ಪೂಜೆ ಸಲ್ಲಿಸಿ 3 ಸುತ್ತು ಹಾಕಿ ನಿಂಬೆಹಣ್ಣು ಹಸ್ತಾಂತರವನ್ನ ಮಾಡಲಾಗಿದೆ. ಚೈತ್ರ ಮಾಸದ ಶುದ್ಧ ಪೂರ್ಣಮಿಯಂದು ನಡೆಯುವಂತಹ ಐತಿಹಾಸಿಕ ಬೆಂಗಳೂರು ಕರಗ ಸಂಭ್ರಮ ಸಡಗರದಿಂದ ನೆರವೇರಿದೆ. ಅದ್ದೂರಿ ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿಯಾಗಿದ್ದಾರೆ. ಧರ್ಮರಾಯ ಸ್ವಾಮಿ ದೇಗುಲದ ಅರ್ಚಕ ಜ್ಞಾನೇಂದ್ರ ಸತತ 15 ವರ್ಷವೂ ಕೂಡ ಕರಗವನ್ನ ಹೊತ್ತು ದಾಖಲೆಯನ್ನ ಬರೆದಿದ್ದಾರೆ. ಬರೋಬ್ಬರಿ 800 ವರ್ಷಗಳ ಇತಿಹಾಸ ಹೊಂದಿರುವಂತಹ ಕರಗ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಶಕ್ತೋತ್ಸವ ಚೈತ್ರ ಹುಣ್ಣಿಮೆಯ ಬೆಳಕು, ಮಲ್ಲಿಗೆ ಹೂವಿನ ಕಂಪು, ಬಣ್ಣ ಬಣ್ಣದ ಹೂಗಳಿಂದ ಧರ್ಮರಾಯ ಸ್ವಾಮಿಯ ರಥ ಜಗಮಗಗೊಳಿಸ್ತಾ ಇತ್ತು. ರಥದ ಮೇಲೆ ಕಳಶ, ಉತ್ಸವಕರು ಹಾಗೆ ವೀರಕುಮಾರರು ಪೂಜಾರಿಗಳೊಟ್ಟಿಗೆ ಸಾಗುವ ಮೆರವಣಿಗೆ, ಛತ್ರಿ ಚಾಮರ ಧ್ವಜದ ಜೊತೆಗೆ ನಾದಸ್ವರ. ಇಂದು ಬೆಳಗ್ಗಿನ ಜಾವ ಬೆಂಗಳೂರಿನ ಹೆಮ್ಮೆಯ ಕರಗ ಅದ್ಧೂರಿಯಾಗಿ ನೆರವೇರಿದೆ. ಬೆಂಗಳೂರಿನ ಜಾನಪದ ಹಬ್ಬ ತಿಗಳರು ಅಥವಾ ವೈನಿಕುಲ ಸಮುದಾಯ ಶತಶತಮಾನಗಳಿಂದ ನಡೆಸಿಕೊಂಡು ಬಂದಿರುವಂತಹ ಸಂಪ್ರದಾಯ. ಯುಗಾದಿಯ ನಂತರ 11 ದಿನಗಳ ಹಬ್ಬ ಇದು. ದ್ವಾದಶಿ ಎಂದು ಆರತಿ ಸೇವೆಯನ್ನ ನಡೆಸಿದ್ರೆ ತ್ರಯೋದಶಿ ಎಂದು ಹಸಿ ಕರಗ ಸೇವೆಯನ್ನ ನಡೆಸಲಾಗುತ್ತೆ. ಶುದ್ಧ ಹುಣ್ಣಿಮೆಯ ದಿನ ಕರಗ ಶಕ್ತೋತ್ಸವ ನಡೆಯುತ್ತೆ. ಕರಗದ ಕೇಂದ್ರ ಬಿಂದು ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅಭಿಷೇಕ ಮಾಡಿ ಮಹಾಮಂಗಳಾರತಿ ಸೇರಿ ಧಾರ್ಮಿಕ ವಿಧಿವಿಧಾನಗಳನ್ನ ಶಕ್ತಿ ದೇವತೆ ಆಗಿರುವಂತಹ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಶಾಸ್ತ್ರೋತ್ಸವವಾಗಿ ನಡೆಸಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾತ್ರಿ 12ವರೆಗೆ ಕರಗ ಉತ್ಸವ ಆರಂಭ ಆಗಬೇಕಾಗಿತ್ತು. ಆದರೆ ರಾತ್ರಿ ಸುರಿದಂತ ಮಳೆಯಿಂದ ಸ್ವಲ್ಪ ಅಡ್ಡಿಯಾಗಿತ್ತು. 1 ಗಂಟೆ ತಡವಾಗಿ ಕರಗ ಆರಂಭ ಆಯಿತು. ಅರಿಶಿನ ಬಣ್ಣದ ಸೀರೆ ಉಟ್ಟು ಕೈಗೆ ಬಳೆಯನ್ನ ತೊಟ್ಟು ಹೆಣ್ಣಿನ ವೇಷ ಧರಿಸಿ ಅರ್ಚಕ ಜ್ಞಾನೇಂದ್ರ ಮಹಾಮಂಗಳಾರತಿ ಬಳಿಕ ಕರಗ ಹೊತ್ತು ದೇಗುಲದಿಂದ ಹೊರಬಂದ್ರು. ಮಲ್ಲಿಗೆಯ ಕರಗ ಹೊತ್ತು ನೃತ್ಯ ಮಾಡುತ್ತಾ ಹೆಜ್ಜೆ ಹಾಕುತ್ತಾ ಕರಗ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಂತಹ ಭಕ್ತರಿಗೆ ಕರಗ ದರ್ಶನವನ್ನ ಸಿಕ್ತು. ಅದನ್ನ ನೋಡಿ ಕೂಡ ಪುನೀತರಾದ್ರು. ಭಕ್ತಿಯಿಂದ ಕೈ ಮುಗಿದು ಕರಗದ ಮೇಲೆ ಹೂಮಳೆಯನ್ನ ಸುರಿಸಿದ್ರು. ಈ ವೇಳೆ ಘಂಟನಾದ ಜೋರಾಗಿ ಕೂಡ ನಡೆಯಿತು. ಕರಗ ಉತ್ಸವವನ್ನ ಕಣ್ತುಂಬಿಕೊಂಡಂತಹ ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ರು. ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ವಾದ್ಯ ಮೇಳಕ್ಕೆ ತಕ್ಕಂತೆ ನೃತ್ಯವನ್ನ ಮಾಡಿರುವಂಥದ್ದು. ಕರಗ ಮೆರವಣಿಗೆ ಸಾಗುವ ರಸ್ತೆಯ ಇಕ್ಕಲಗಳಲ್ಲೂ ಕೂಡ ಸಾವಿರಾರು ಜನ ಭಕ್ತರು ಸೇರಿದ್ರು. ಕರಗದ ಮೇಲೆ ಹೂವು ಎರಚಿ ಗೋವಿಂದ ಗೋವಿಂದ ಮಂತ್ರ ಘೋಷಗಳನ್ನ ಕೂಗ್ಲಾಗ್ತಾ ಇತ್ತು. ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಹೊರಟಂತ ಉತ್ಸವ ಮೊದಲು ಹಲಸೂರು ಪೇಟೆಯ ಆಂಜನೇಯ ಸ್ವಾಮಿ ಶ್ರೀರಾಮ ದೇವರಲ್ಲಿ ಪೂಜೆಯನ್ನ ಸಲ್ಲಿಸಿತ್ತು. ಬಳಿಕ ನಗರಪೇಟೆ, ಸಿದ್ದಣ್ಣಗಲ್ಲಿ, ಕಬ್ಬನ್ಪೇಟೆ ಮೂಲಕ KR ಮಾರ್ಕೆಟ್ ಮೂಲಕ ಮುಂದುವರೆದು ಮಸ್ತಾನ್ ಸಾಹೇಬ್ ದರ್ಗಾ ಅಲ್ಲಿ ತಲುಪುತ್ತೆ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಧೂಪಾರತಿಯನ್ನ ಪಡೆದ ಬಳಿಕ ಬಳೆಪೇಟೆ, ಹಳೇಗರಡಿ ಮೂಲಕ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು. ಬಳಿಕ ಕಿಲಾರಿ ರಸ್ತೆ, ಯಲಹಂಕ ಗೇಟ್, ಅವೆನ್ಯೂ ರಸ್ತೆ, ಕುಂಬಾರಪೇಟೆ, ಗೊಲ್ರುಪೇಟೆ ಮೂಲಕ ಸಾಗಿ ತಿಗಲ್ರುಪೇಟೆಯಲ್ಲಿರುವಂತಹ ಕುಲಬಾಂಧವರ ಮನೆಯಲ್ಲಿ ಭಕ್ತರಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು. ಬಳಿಕ ಹಾಲು ಬೀದಿ, ಕಬ್ಬನ್ಪೇಟೆ, ಸುಣಕಲ್ಪೇಟೆ ಮಾರ್ಗವಾಗಿ ಬಂದು ನರಸಿಂಹ ಜೋಯಿಸ್ ಗಲ್ಲಿ ಮಾರ್ಗವಾಗಿ ಕರಗ ಉತ್ಸವ ಸಾಕ್ತು. ಚೈತ್ರ ಪೂರ್ಣಿಮೆಯ ಬೆಳಕಿನ ನಡುವೆ ತಲತಲಾಂತರದಿಂದ ನಡೆದುಕೊಂಡು ಬರ್ತಾ ಇರುವಂತಹ ಕರಗ ಮಹೋತ್ಸವ ಭಕ್ತರನ್ನ ತನ್ಮನಗೊಳಿಸಿದೆ. ಮಲ್ಲಿಗೆ ಹೂವಿನ ರೂಪದಲ್ಲಿ ಶಕ್ತಿ ಸ್ವರೂಪಿಣಿ ಆದಿಶಕ್ತಿ ದ್ರೌಪದಮ್ಮನ ದರ್ಶನವನ್ನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ನಮಸ್ಕಾರ.
ಒಂದು ನಿಮಿಷ. ಸ್ವಾಮಿಗಳೇ ಐನೂರೇ? ಹಾಂ, ಓಕೆ. ಸೈಡ್ ಇಂಪಾರ್ಟೆಂಟ್ ಇದೆ.